ಹಾಯ್, KCET ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಡೇಟ್ ನಂತರ ನಾಳೆನೇ ಲಾಸ್ಟ್ ಡೇಟ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಅಡ್ಮಿಷನ್ ಈ ವಿಡಿಯೋ ನೋಡ್ತಾರಂತ ವಿದ್ಯಾರ್ಥಿಗಳಲ್ಲಿ ಹಲವಾರು ವಿದ್ಯಾರ್ಥಿಗಳ ಅಡ್ಮಿಷನ್ ಆಲ್ರೆಡಿ ಆಗಿರ್ಬೋದು. ಅಡ್ಮಿಷನ್ ಆಗಿದ್ರು ಕೂಡ ಈ ಇನ್ಫಾರ್ಮೇಶನ್ ತಿಳಿದುಕೊಂಡು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಷಯವನ್ನ ತಿಳಿಸಿ. ಮೊದಲನೇದಾಗಿ, ಈಗ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಿರಬೇಕು. ಇಲ್ಲದಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗಿತ್ತು, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ, ಹಾಗಿದ್ರೆ ಆ ಒಂದು ಕಾಲೇಜ್ಗೆ ಅಥವಾ ಆ ಒಂದು ಕೋರ್ಸ್ನ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡಿರಬೇಕು. ಹಾಗಿದ್ರೆ ಮಾತ್ರ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗುತ್ತೆ. ಈಗ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರಿ ಅಥವಾ ಯಾವುದೊಂದು ಚಾಯ್ಸ್ ಸೆಲೆಕ್ಟ್ ಮಾಡಿದ್ರಿ, ಅದ ನಂತರ ನೆಕ್ಸ್ಟ್ ಪ್ರಾಸೆಸ್ಗೆ ಏನು ಮುಂದಾಗ್ಲಿಲ್ಲ, ಆವಾಗ ನೀವು ಕೂಡ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ನಂತರ ತುಂಬಾ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಎಲ್ಲಿ ಪೇ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗೋದಕ್ಕೆ ಹೋದ್ರೆ 750 rupees ಪೇ ಮಾಡೋದಕ್ಕೆ ಕೇಳ್ತಾ ಇದೆ ಅಂತ ಹೇಳ್ತಿದ್ದಾರೆ. 750 rupees ಪೇ ಮಾಡೋದು ಇಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ರೌಂಡ್ಗಿಂತ ಮೊದಲು ಏನು ನೋಟಿಫಿಕೇಶನ್ ತೋರಿಸ್ತಾ ಇತ್ತು 750 rupees ಪೇ ಮಾಡಬೇಕು ಅಂತ, ಅದೇ ನೋಟಿಫಿಕೇಶನ್ ನಿಮಗೆ ಕಾಣ್ತಾ ಇದೆ. ಬಿಟ್ರೆ ನೀವು ಮತ್ತೆ ಥರ್ಡ್ ರೌಂಡ್ಗೋಸ್ಕರ 750 rupees ಪೇ ಮಾಡೋದಿಲ್ಲ. ಬಟ್ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದ್ರೆ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಥವಾ ನೀವು ಅಲಾಟ್ ಆಗಿದ್ದು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದೀರಾ, ಹೀಗೆಲ್ಲ ಇದ್ದಾಗ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ಲಿಂಕ್ನ ಮೂಲಕ ಲಾಗಿನ್ ಆದ್ಮೇಲೆ ಕೆಳಗಡೆ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಕಾಣುತ್ತೆ. ಅಲ್ಲೇ ನಿಮಗೆ ಆನ್ಲೈನ್ ಪೇಮೆಂಟ್ ಅಂತ ಆಪ್ಷನ್ ಇದೆ, ಡೌನ್ಲೋಡ್ ಚಲನ್ ಅಂತ ಕೂಡ ಆಪ್ಷನ್ ಇದೆ. ಸೊ ಅದರ ಮೂಲಕ 10,000 rupees ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈಗ ಕಾಷನ್ ಡಿಪಾಸಿಟ್ ಪೇ ಮಾಡಿದ ನಂತರ ಅಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ ಅದನ್ನು ಕೂಡ ತಪ್ಪದೇ ಲಾಗಿನ್ ಆಗಿ, ಅಂದ್ರೆ ಅದ್ರ ಮೂಲಕ ತಪ್ಪದೇ ಒಮ್ಮೆ ಕ್ಲಿಕ್ ಮಾಡಿ ನಿಮ್ಮ ಲಿಸ್ಟ್ ಇದೆಯಾ ಅಂತ ಚೆಕ್ ಮಾಡಿ, ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆಯಾ ಅಂತ ಚೆಕ್ ಮಾಡಿ. ಅಕಸ್ಮಾತ್ಗೆ ಇಲ್ಲದೆ ಇದ್ರೆ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಡಿಲೀಟ್ ಆಗಿದ್ರೆ, ಕೆಲವು ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಲಿಸ್ಟ್ ಡಿಲೀಟ್ ಆಗಿದೆ, ಅದಕ್ಕೋಸ್ಕರ ಲಾಗಿನ್ ಆಗಿ ಒಮ್ಮೆ ಚೆಕ್ ಮಾಡಿ. ಅಕಸ್ಮಾತ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಡಿಲೀಟ್ ಆಗಿದ್ರೆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ಕಾಲೇಜಸ್ ಬೇಕೋ ಅವುಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಕಾಷನ್ ಡಿಪಾಸಿಟ್ ಪೇ ಮಾಡಲೇಬೇಕು. ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗಳು, ಸೀಟ್ ನಾಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್, ಸೊ ಇವರೆಲ್ಲ ಏನು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಅದರ ನಂತರ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಕೋರ್ಸ್ ಫೀಸ್ ಪೇ ಮಾಡಿದ್ರೆ ನೀವು ಲಾಗಿನ್ ಆಗಿ ನಿಮಗೆ ಅಲ್ಲಿ ಏನು ಯಾವ್ಯಾವ ಕೋರ್ಸಸ್ ಬೇಕು ಅವುಗಳನ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಇದೆ, ಆ್ಯಡ್ ಮಾಡ್ಕೋಬಹುದು. ಕೆಲವು ಕಾಲೇಜ್ಗಳು ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು. ಈ ರೀತಿ ಅವಕಾಶಗಳು ಇದಾವೆ, ಇವುಗಳ ಸದುಪಯೋಗವನ್ನ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.